ನೋಡಿ ಗೊತ್ತಾರ ಕೊಂಚ ಜರಿಗಿಲ್ಲ ಸರ್. ಸನ್ನೋ ಭವತ್ಪರ್ಯಮಾ ಸನ್ನ ಇಂದ್ರೋ ಬೃಹಸ್ಪತಿಃ ಸನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವದು ಮಾಂ ಅವದು ವಕ್ತಾರಂ. ಓಂ ಶಾಂತಿ ಶಾಂತಿ. ಸ್ವಲ್ಪ ಹಾಡಿ ಬಿಡಿ. जातस्य निरीयाय शिम्यो जनितृभ्यो दधायन्वन्त्यत्यासामिताचन्द्रो श्रिय एवैनं तत्श्रियमादधाति. ಸ್ವಲ್ಪ ಹಾಕಿ ಬಿಡ್ರಿ. ಎಲ್ಲ ಕೊಡ್ರಿ. ಸ್ವಲ್ಪ ಇದು ಬನ್ರಿ ಮಾ. ಸ್ವಾಮಿ ಹೇಳ್ತಾ ಇದ್ದ ಕೊಂಚ ಪಿನ್ನಾಡಿ ವಾಂಗ. ಪಿನ್ನಾಡಿ ವಾಂಗ. ಇದ್ದಲ್ಲ ಸರ್. ಸರ್ಟಿಫಿಕೇಟ್ ಕಾರ್ಡ್ ಇದೆ. ಸರ್ಟಿಫಿಕೇಟ್ ಆಲೆ ಆಲೆ. ದಾರಿ ದಾರಿ ದಾರಿ. ಆದಿ ಆದಿ. ಸರ್. ಆದಿ ಬಿಡಿ. ದಾರಿ ದಾರಿ ದಾರಿ. ದಯವಿಟ್ಟು ಹಾಗೆ ಕೂಡಿ ಜಾಗ ಇಲ್ಲ ಈಗ ಹಾಗೆ ಕೂಡ್ರಿ ಮಾಮ ಜಾಗ ಬಿಟ್ಟು ಕೂಡ್ರಿ ಮಾ. ಎಷ್ಟಿದೆ ಕಮ್ಮಿ ಜಾಸ್ತಿ 25 update tiruga. No. Ada sini.
Itu gini ya, punya spektrum video, oke. Madras sama tuh, mau buat. Tadi biasa pakai. Only waiting lah, itu ada nama. No social service. Oh. ಮಾರಿಮಠ ಸ್ವಾಮಿಗಳು ಚೆನ್ನೈಗೆ ಬರುವಾಗ ನಮ್ಮ ಮಠಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ಧನ್ಯ ನಮಗೆಲ್ಲ ನಿಮ್ಮ ಗೊತ್ತವೇ ನಾವೆಲ್ಲ ಬಾಕಿ ಅಂತ ಇವಾಗ ಲಾಸ್ಟ್ ಟೈಮ್ ಬರುವಾಗ 3-4 ದಿನ ಬಂದಿದ್ದರು. ಅದೇ ಸಲ ಇವಾಗೂ ಬಂದಿದ್ದಾರೆ. ಅವ್ರು ಬರುವಾಗೆಲ್ಲ ನಾವು ಬಂದು ಗಜವಸ್ತ್ರ ಸೇವೆ ಮಾಡ್ತಾ ಇದ್ದೇವೆ. ನಾವು ಮಹಿಳೆಯರೆಲ್ಲರೂ ನಿಜವಾಗೂ 10 ದಿನವೋ 15 ದಿನವೋ ಎಲ್ಲ ರೆಡಿ ಮಾಡಿ ಸೇವೆ ಮಾಡ್ತಾ ಇದ್ದಾರೆ. ಅಜಯವಾದ ಶಿಬಿರ ಕ್ಲಾಸ್ ನಡೆದಿದೆ. ಸ್ವಾಮಿಗಳು ಬಂದು ಎಲ್ಲರಿಗೂ ಬಂದು ಸರ್ಟಿಫಿಕೇಟ್ ಕೊಡಬೇಕು. ಅದರಿಂದ ಸ್ವಾಮಿಗಳನ್ನ ನಾವು ನಮ್ಮ ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ಮತ್ತು ಮಧ್ವ ಮಜ್ರಾ ಮಂಡಳಿಯಿಂದ ಬಂದು ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಸಾಷ್ಟಾಂಗ ನಮಸ್ಕಾರ. ಬಂಧತ್ರಯೋಪೇತಂ ವೈಷ್ಮೀ ಮಧ್ವಕರಾಂಚಿತಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಪ್ರದಾಯ ಆದಿ ಕವಯೇ ಮುಷ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನೇತಿ ದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶಸ್ತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಾಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತೆಯೇ ತಮ್ಮಹಂತಂ ಸುದೃಶನ್ನೋ ಜಯ ಜಯ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದೈವಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಮುಖೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನಿ ಕಷ್ಟಹರ್ತॄನ್ನಃ ವಿದ್ಯಾ ಮಾನ್ಯಾನ್ ಮುನೀನ್ ನಮಃ ಸಮಸ್ತ ಗುರುಭ್ಯೋ ನಮಃ. ಹೇಳಬೇಕು ನಮಗೆ ಅರ್ಥ ಆಗುವುದಿಲ್ಲ. ಭಗವಂತನ ಮಹಿಮೆ ಹೇಳಬೇಕಾದ್ರೆ ಭಗವಂತನ ಭಕ್ತರ ವೈಭವ ಹೇಳಬೇಕು. ದೇವರ ವೈಭವ ಅಂತಂದ್ರೆ ದೇವರ ಭಕ್ತರ ವೈಭವ. ಉಳಾಗರ ಮಠದಲ್ಲಿ ದೇವರು ಭಾರೀ ಶಕ್ತ ಅಂದ್ರೆ ಇಷ್ಟು ಜನ ಸೇರ್ತಾರೆ, ಇದೇ ದೇವರ ವೈಭವ. ದೇವರ ಭಕ್ತರ ವೈಭವ, ಭಕ್ತಿಯ ವೈಭವ ಎಲ್ಲಿರ್ತದೆ ಅದು ಭಗವಂತನ ವೈಭವದಲ್ಲಿ ಪರ್ಯವಸಾನ ಆಗುವಂಥದ್ದು. ವೈಷ್ಣವಂ ಚರಿತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಥ್ಯತೆ. ನಮ್ಮ ಆಚಾರ್ಯರು ಹೇಳ್ತಾರೆ, ವಿಷ್ಣುದ್ರೇಕ ಅಂದ್ರೆ ಏನು? ವೈಷ್ಣವರ ಚರಿತ್ರೆ, ಭಗವದ್ ಭಕ್ತರ ವೈಭವ ಹೇಳಿದರೆ ಅದು ಭಗವಂತನ ವೈಭವದಲ್ಲಿ ಪರ್ಯವಸಾನ ಆಗಿದೆ. ಶ್ರೀನಿವಾಸ ದೇವರ ವೈಭವ ಇಡೀ ಪ್ರಪಂಚದಲ್ಲಿ ಶ್ರೀನಿವಾಸನಿಗೆ ಹೋಲುವ ದೇವಸ್ಥಾನ ಇಡೀ ಪ್ರಪಂಚದಲ್ಲಿಲ್ಲ. ಇದು ಹಿಂದೂ ಸಮಾಜದ ವೈಭವ. ಇದು ಕ್ರಿಶ್ಚಿಯಾನಿಟಿ ಇರಲಿ, ಮುಸಲ್ಮಾನರು ಇರಲಿ, ದೇವಸ್ಥಾನಕ್ಕೆ ಹೋಗುವುದು ಬಹುಮಂದಿ ಇರತಕ್ಕ ಭಕ್ತರು ಅಂತಂದ್ರೆ ನಮ್ಮ ಹಿಂದೂಗಳಿಗೆ ಮಾತ್ರ. ಅದು ಶ್ರೀನಿವಾಸನ ವೈಭವ, ಭಕ್ತರ ವೈಭವ, ಭಗವಂತನ ವೈಭವದಲ್ಲಿ ಅದು ಪರ್ಯವಸಾನ ಆಗಿದೆ. ಹಾಗಾಗಿ ಭಾಗವತರ ಕಥೆಯನ್ನು ವಿವರಿಸಿದೆ, ಭಕ್ತರ ವೈಭವವನ್ನು ವಿವರಿಸಿದೆ. ಭಗವಂತನ ಭಕ್ತರಲ್ಲಿ ಭೀಷ್ಮನೂ ಒಬ್ಬ. ಭೀಷ್ಮನ ವೈಭವವನ್ನು ಭಾಗವತ ಚಿತ್ರಿಸಿದೆ.
ಮಹಾಭಾರತದಲ್ಲಿ ಭೀಷ್ಮ ಪರ್ವ ಅಂತಲೇ ಒಂದು ಭಾಗ ಇದೆ. ಶ್ರೀಮದ್ ಭಾಗವತದಲ್ಲಿ ಪ್ರಥಮಸ್ಕಂದದ 9ನೇ ಅಧ್ಯಾಯದಲ್ಲಿ ಭೀಷ್ಮನ ವೈಭವವನ್ನು ವಿವರಿಸಿದೆ. ಏನು ಭೀಷ್ಮನ ವೈಭವ? ಭಕ್ತರ ವೈಭವ ಅಂದರೆ ಏನು? ಭಕ್ತರಿದ್ದಲ್ಲಿಗೆ ಭಗವಂತ ಬಂದಿದ್ದಾನೆ ಅಂತಂದ್ರೆ ಇದು ಭಕ್ತರ ವೈಭವ. ಏನು ಭಕ್ತಿಯ ವೈಶಿಷ್ಟ್ಯ? ಏನ್ರಿ ರಾಯರು ಅವರ ಮನೆಗೆ ಬಂದು ಮಂತ್ರಾಕ್ಷತೆ ಪುಷ್ಪ ಕೊಟ್ಟರು ಸ್ವಪ್ನದಲ್ಲಿ, ಇದು ವೈಭವ. ಅಂದ್ರೆ ನಾವಿದ್ದಲ್ಲಿಗೆ ದೇವರು ಗುರುಗಳು ಬರಬೇಕು, ಇದು ನಮ್ಮ ವೈಭವ. ದೇವರ ವೈಭವ ಹೇಗೆ ಭಕ್ತರ ಸಂಖ್ಯೆ ಇರಬೇಕು, ಭಗವಂತ ನಮ್ಮಲ್ಲಿ ಬಂದರೆ ಅದು ಭಕ್ತರ ವೈಭವ. ಭೀಷ್ಮನ ವೈಭವ ಏನು? ಒಂದು ಭಾಗವತ. ಯಾಕೆ ಭಾಗವತ ಅಂತಂದ್ರೆ ದೇವರಿದ್ದಲ್ಲಿಗೆ ಭೀಷ್ಮ ಬಂದದ್ದಲ್ಲ, ಭೀಷ್ಮ ಇದ್ದಲ್ಲಿಗೆ ದೇವರು ಬಂದ. ನಾವು ಹೇಳುದುಂಟು, ನಮಗೆ ಕಾಲು ನೋವು, ಬೆಡ್ ರೆಸ್ಟಲ್ಲಿ ಇರ್ತೇವೆ, ಯಾರೋ ಪೂಜ್ಯರು ನಮ್ಮ ಮನೆಗೆ ಬಂದರು, ಏನ್ರಿ ಅವರ ಮೇಲೆ ಅಭಿಮಾನ, ಸ್ವಾಮಿಗಳೇ ಅವರ ಮನೆಗೆ ಬಂದರು, ಮಾತಾಡಿಸಿ ಹೋದ್ರು, ಮಂತ್ರಾಕ್ಷರ ಕೊಟ್ಟು ಹೋದ್ರು ಅಂದರೆ ಎಷ್ಟು ಖುಷಿ ಆಗುತ್ತೆ ನಮಗೆ. ಭೀಷ್ಮ ಸಿಂಹಾಸನದಲ್ಲಿರುವಾಗ ದೇವರು ಬರೋದು ಮುಖ್ಯ ಅಲ್ಲ, ಅವನು ಬೆಡ್ ರೆಸ್ಟ್. ಇದು ಭೀಷ್ಮನ ವೈಭವ. ಸಾಯುವ ಕಾಲಕ್ಕೆ ದೇವರು ಬಂದ, ಅಧಿಕಾರದಲ್ಲಿರುವಾಗ ಬಂದ ಅಂದರೆ ಏನೋ ದುಡ್ಡಿನ ಆಸೆಯಿಂದ ಬಂದ, ಅವನ ಪೂಜೆಗೋಸ್ಕರ ಬಂದ, ಅವನೇನೋ ಕೊಡ್ತಾನೆ ಅಂತ ಬಂದ, ಇದಲ್ಲ. ಅವನು ಅಂತಿಮ ಕ್ಷಣ ಗಣನೆ ಮಾಡುವ ಕಾಲ, ಅಲ್ಲಿಗೆ ನಮ್ಮ ದೇವರು ಬಂದ ಅಂತಂದ್ರೆ ಇದು ಭಾಗವತ ಭೀಷ್ಮನ ವೈಭವ ಅಂತ ನಾವು ಚಿಂತನೆ ಮಾಡಬೇಕಾಗ್ತದೆ. ದೇವರು ಯಾಕೆ ಬಂದ ಅಂದ್ರೆ ಹೊಟ್ಟೆ ನೋವ, ತಲೆನೋವ, ಬೆನ್ನೋವಾಗುತ್ತಾ ಕೇಳಲಿಕ್ಕೆ ಬಂದದ್ದಲ್ಲ, ದೇವರು ಬಂದದ್ದು. ಭೀಷ್ಮ, ನಿನ್ನ ಕರ್ತವ್ಯದಲ್ಲಿ ಒಂದು ಲೋಪ ಆಗಿದೆ, ಮಾಡಬೇಕಾದ ಕರ್ತವ್ಯದಲ್ಲಿ ಒಂದು ಬಾಕಿ ಉಳಿದಿದೆ. ಏನು ಕರ್ತವ್ಯ? ನಾವು ಓದಬೇಕಾದ್ದು ಒಂದು ಕರ್ತವ್ಯ ಆದರೆ ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು, ಇನ್ನೊಂದು ಕರ್ತವ್ಯ. ನಮಗೆ ಏನು ಬರುತ್ತೆ ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು. ಭಗವದ್ಗೀತೆ ಆಗ್ಬೋದು, ಭಾಗವತ ಆಗ್ಬೋದು, ಲಕ್ಷ್ಮೀ ಶೋಭನೆ ಆಗ್ಬೋದು, ಹರಿಕಥಾಮೃತ ಸಾರ ಆಗ್ಬೋದು, ಸುಳಾದಿಗಳಾಗ್ಬೋದು. ನಮಗೇನು ಬರುತ್ತೆ ಇನ್ನೊಬ್ಬರಿಗೆ ಹೇಳಬೇಕಂತ. ನಾ ಪ್ರವಕ್ತರೆ, ಯಾರು ಇನ್ನೊಬ್ಬರಿಗೆ ಹೇಳುವುದಿಲ್ಲ ಅವನಿಗೆ ಅದನ್ನು ಹೇಳಬೇಡ ಅಂತ ಉಪನಿಷತ್ತು ಬ್ಯಾನ್ ಮಾಡಿದೆ. ಹಾಗಾಗಿ ನಮ್ಗೇನು ಗೊತ್ತಿದೆ ಅದನ್ನು ಹೇಳಿಕೊಡ್ಬೇಕು. ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಎಲ್ಲ ಇದ್ದರು ಒಂದು ಮನೆಯಲ್ಲಿ, ಅವಿಭಕ್ತ ಕುಟುಂಬ. ರಾತ್ರಿ ಮಲಗ್ತದೆ ಮಗು, ಶಾಲೆಗೆ ಹೋಗಿ ಬಂದಿರ್ತದೆ, ಮಲಗುವಾಗ ಅಜ್ಜಿಯ ಪಕ್ಕದಲ್ಲಿ ಆ ಮಗು ಮಲಗುತ್ತೆ. ಅಜ್ಜನೋ ಅಜ್ಜಿಯೋ ಅವನಿಗೆ ಕತೆ ಹೇಳ್ತಿದ್ರು, ರಾಮನ ಕತೆ ಹೇಳ್ತಿದ್ರು, ಭಾಗವತದ ಕತೆ ಹೇಳ್ತಿದ್ರು, ಭಾರತದ ಕತೆ ಹೇಳ್ತಿದ್ರು. ಮಗುವಿಗೆ ಚಿಕ್ಕ ವಯಸ್ಸಲ್ಲಿ ಆ ಕತೆ ಹೇಳಿ ನಾವು ಚಿಂತನೆ ಕೊಟ್ಟರೆ ಆ ಮಗುವಿಗೆ ಕೊಟ್ಟ ಚಿಂತನೆ 80 ವರ್ಷ ಆದರೂ ಆ ಮಗು ಮರೆಯುವುದಿಲ್ಲ. ನಮ್ಮ ದೇಶದ ಸಂಸ್ಕೃತಿ ಅಂದರೆ ಇವತ್ತೆಲ್ಲ ಹೇಳಿಕೊಡುವವರು ಯಾರು? ಅಜ್ಜ ಅಜ್ಜಿಯನ್ನು ನಾವು ವೃದ್ಧಾಶ್ರಮಕ್ಕೆ ಕಳಿಸಿದ್ದೇವೆ, ಚೆನ್ನೈಯಲ್ಲಿ ಅಲ್ಲ ಬಿಟ್ಟು ಎಲ್ಲಿ ಒಂದು ಕಡೆ ಎಲ್ಲ ಒಳ್ಳೆಯವರು. ಅಜ್ಜ ಅಜ್ಜಿಯನ್ನು ಎಲ್ಲಿಯೋ ಕಳಿಸಿಕೊಟ್ಟಿದ್ದೇವೆ. ಮನೆಯಲ್ಲಿ ಅಪ್ಪ ಅಮ್ಮ, ಅಪ್ಪ ಆಫೀಸಿಗೆ ಹೋಗುವವ, ಅಮ್ಮ ಬ್ಯಾಂಕಿಗೆ ಹೋಗುವವಳು, ಮತ್ತೆ ಯಾರಿಗೆ ಹೇಳೋದು? ಮಗು ಶಾಲೆಗೆ ಹೋಗುತ್ತೆ, ಬರುವಾಗ ಸುಸ್ತಾಗುತ್ತೆ, ಮಲಗುತ್ತೆ. ಯಾರು ಹೇಳುವವರಿಲ್ಲ, ಸಂಸ್ಕಾರ ಕೊಡುವವರಿಲ್ಲ. ಸಂಸ್ಕಾರ ಕೊಡಬೇಕಾದ್ದು ಕರ್ತವ್ಯದಲ್ಲಿ ಸೇರಿತು. ನಾವು ಮಗುವಿಗೆ ಹೇಳಿಕೊಡ್ಲಿಕ್ಕಾದರೂ ನಾವು ಕಲಿಬೇಕು. ಇವತ್ತು ಕಲಿಯಲಿಕ್ಕೆ ತುಂಬ ಮಾರ್ಗಗಳಿವೆ. ಮೊದಲು ನಾವು ಬೈತಿದ್ದೆವು, ನಮಗೆ ಹೇಳುವವರು ಯಾರು ಇಲ್ಲ ಅಂತ. ಈಗ ಕೊರೋನಾದ ಮೇಲೆ ದೇವರು ಮಾಡಿದ ಒಂದು ಉಪಕಾರ, ಅದೇನು ಅಂದರೆ ಆನ್ಲೈನ್. ಹಾಗಾಗಿ ಆನ್ಲೈನಲ್ಲಿ ಬೇಕಾದ ನಿಮಗೆ ಸಿಗ್ತದೆ. ಮೊಬೈಲಲ್ಲಿ ದೋಷನೂ ಇದೆ, ಮೊಬೈಲಲ್ಲಿ ಗುಣನೂ ಇದೆ. ಅದರಿಂದ ನಾವು ವಿವೇಕಿಗಳದರ ಗುಣವನ್ನು ನಾವು ಸ್ವೀಕಾರ ಮಾಡಿ ನಾವು ಓದಬೇಕು. ನಮಗೆ ಇಂಟ್ರೆಸ್ಟ್ ಉಂಟೋ ಇಲ್ಲವೋ ಬೇರೆ, ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಆದರೂ ನಾವು ಓದಬೇಕು. ಒಂದು ಮಂಗಳೂರಿನಲ್ಲಿ ಒಬ್ಬರಿದ್ದರು, ಅವರು ನಾಸ್ತಿಕ, ಅವರಿಗೆಲ್ಲ ಗೊತ್ತು ನಾಸ್ತಿಕ. ಅವರು ಜಪನೂ ಮಾಡ್ತಿರ್ಲಿಲ್ಲ, ಇದು ಹೇಳಬೇಕು ಅಂದರೆ ಸಂಕೋಚ, ಜಪನೂ ಮಾಡ್ತಿರ್ಲಿಲ್ಲ. ಆದರೆ ಒಂದು ಅದೃಷ್ಟ ಏನು ಅಂತಂದರೆ ಮಗ ಹುಟ್ಟಿದ, ಭಾರೀ ಆಸ್ತಿಕ, ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಹುಟ್ಟಿದ ಹಾಗೆ. ಆ ಮಗ ಏನು ಮಾಡಿದ ಅಂತಂದರೆ ಅವನ ಅಪ್ಪ ನನಗೆ ವಿಷ್ಣು ಸಹಸ್ರನಾಮ ಹೇಳು ಅಂತ ಮಾಡಿದ. ಆಚಾರ ಅಂದರೆ ಹಿಡಿಸ್ತು. ಅವನಿಗೆ ವಿಷ್ಣು ಸಹಸ್ರನಾಮ ಓದಿದ್ದಾನೆ, ಎಲರ್ಜಿ. ಕೊನೆಗೆ ಮಗನಿಗೆ ಹೇಳಿಕೊಡ್ಬೇಕಾಯ್ತು. 8 ವರ್ಷ ಆಯಿತು. ಅಪ್ಪ ಉಪನಯನ ಮಾಡೋದು, ಗಾಯತ್ರಿ ಬಿಟ್ಟಿದ್ದ. ಪುರೋಹಿತರ ಹತ್ರ ಕೇಳಿದ, ಏನು ಮಾಡೋದು? ನೀನು 1,00,000 ಗಾಯತ್ರಿ ಜಪ ಮಾಡು, ಆಮೇಲೆ ಉಪದೇಶ ಮಾಡು ಅಂತೇಳಿ ಮಾಡಿದ. ಯಾಕೆ ಅಂದರೆ
ಮಗನ ಮೇಲೆ ಪ್ರೀತಿ, ಮಗನಿಗೆ ಹೇಳಿಕೊಡ್ಬೇಕು ಅಂತ. ಏನೇ ಇರಲಿ, ನಮಗೆ ಶ್ರದ್ಧೆ ಉಂಟೋ ಇಲ್ಲೋ ಬೇರೆ, ನಾವು ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕಾದ್ದು ಬೇಡ. ನಮ್ಮ ಮನೆಯಲ್ಲಿ ಧರ್ಮದ ಜ್ಯೋತಿಯನ್ನು ಬೆಳಗಬೇಕಾದ ಕರ್ತವ್ಯ ನಮ್ಮಲ್ಲಿ ಇದೆ. ನಮ್ಮ ಹಿರಿಯರು ಮಾಡಿಕೊಂಡು ನಮ್ಮಲ್ಲಿ ತನಕ ತಂದಿದ್ದಾರೆ, ನಾವು ಅದನ್ನು ಹೇಳಿಕೊಡ್ಬೇಕು. ಭೀಷ್ಮ, ನಿನ್ನಲ್ಲಿ ಒಂದು ಕೊರತೆ ಇದೆ ಅಂತ ದೇವರು ಬಂದ ಅಲ್ಲಿಗೆ. ಏನು ಕೊರತೆ ಅಂತಂದ್ರೆ, ನೀನು ಬೇಕಾದಷ್ಟು ಓದಿದ್ದಿ. ಎಷ್ಟು ಓದಿದ್ದಾನೆ ಅಂತಂದ್ರೆ ತಲೆ ಕೆಡುವಷ್ಟು. ಇಷ್ಟು ಓದ್ಲಿಕ್ಕುಂಟ ಅಂತ ನಿಮಗೆ ಅನಿಸ್ತದೆ. ಒಂದು 5 ವರ್ಷ ಓದಿದಾಗಲೇ ಇನ್ನುಂಟ ಗುರುಕುಲದಲ್ಲಿ ಓದ್ಲಿಕ್ಕೆ, ಶಿಬಿರದಲ್ಲಿ ಏನು ಹೇಳಿಕೊಡ್ತಾರೆ ಅಂತ ನಾವು ಕೇಳ್ತೇವೆ. 12 ವರ್ಷ ವಿದ್ಯಾಪೀಠದಲ್ಲಿ ಓದಿಸ್ತಾರೆ. ಓ, ಎಲ್ಲ ಮಂಗಳ ಆಯ್ತು, ಸುಧಾ ಮಂಗಳ ಆಯ್ತು, ಆಮೇಲೆ ಓದ್ಲಿಕ್ಕೆ ಇರುವುದು, ಅಲ್ಲಿವರೆಗೆ ಅಲ್ಲ. ಭೀಷ್ಮನ ಹತ್ರ ಕೇಳಿ ಎಷ್ಟು ಓದಿದ್ದಾನೆ ಗೊತ್ತಾ? ಅವನಿಗೆ ಆಯುಷ್ಯ 800 ವರ್ಷ. ಏನು ಮಾಡಿದ ಅಂತ ನೀವು ಕೇಳ್ತೀರಿ. 800 ವರ್ಷದಲ್ಲಿ ಆಯುಷ್ಯಕ್ಕಿಂತ ಅರ್ಧ ಜಾಸ್ತಿ ಅವನು ಓದ್ಲಿಕ್ಕೆ ವಿನಿಯೋಗ ಮಾಡಿದ್ದ. ಅಂದ್ರೆ 525 ವರ್ಷ ಓದಿದ್ದಾನೆ. ಆತ್ಮ ಆ ಜ್ಞಾನವನ್ನು, ವಿದ್ಯಾ ಅಂದ್ರೆ ಆ ಜ್ಞಾನವನ್ನು ಅರ್ಜುನನಿಗೆ ಕೊಟ್ಟು, ಅರ್ಜುನನಿಂದ ಯುದ್ಧ ಮಾಡಿಸಿ ಅರ್ಜುನನಿಗೆ ಕೀರ್ತಿ ಕೊಟ್ಟ. ಅಲ್ಲ, ಧರ್ಮಕ್ಕೆ ಕೀರ್ತಿಯನ್ನು ಕೊಟ್ಟ. ಧರ್ಮಾನುಷ್ಠಾನ ಮಾಡುವ ನಮಗೆಲ್ಲ ಜಯವನ್ನು ಕೊಟ್ಟ ದೇವರು ಕೃಷ್ಣ ಅಂತ ಭೀಷ್ಮರು ಸ್ತೋತ್ರ ಮಾಡಿದ್ದಾರೆ. ಆತ್ಮವಿದ್ಯೆಯ ಅರ್ಜುನ ಹೇಳಿದ, ನಾನು ಯುದ್ಧ ಮಾಡಬೇಕಲ್ವಾ? ಯುದ್ಧ ಮಾಡಿದರೆ ಏನು ಫಲ ಅದಕ್ಕೆ? ಅಂದ್ರೆ ಕೊಲ್ಲುವುದಲ್ವಾ? ಆತ್ಮವಿದ್ಯೆ ಅಂದ್ರೆ ಮತ್ತೆ ನಾನೇ ಕೊಂದಾಗಾಯಿತು. ಕೃಷ್ಣ ಹೇಳ್ತಾನೆ, ಕುಮತಿಂ ಅಹರತ್ ಆತ್ಮವಿದ್ಯೆಯ. ಆತ್ಮ ಎಂಬ ಶಬ್ದಕ್ಕೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಜೀವ ಅಂತ ಅರ್ಥ ಇದೆ. ಆದರೆ ಉಪನಿಷತ್ತಿನ ಭಾಷೆಯಲ್ಲಿ, ಬ್ರಹ್ಮಸೂತ್ರದ ಭಾಷೆಯಲ್ಲಿ ಆತ್ಮ ಅಂತ ಬಂದರೆ ಅದು ದೇವರೇ. ಎಲ್ಲೆಲ್ಲಿ ಆತ್ಮ ಶಬ್ದ ಬರ್ತದೆ ಅಲ್ಲೆಲ್ಲ ಆತ್ಮ. ಆತ್ಮ ವಾರೇ ದ್ರಷ್ಟವ್ಯ ಅಂದ್ರೆ ನನ್ನನ್ನು ನೋಡಬೇಕು ಅಂತ ಅರ್ಥ ಅಲ್ಲ. ಆತ್ಮ ಅಂದ್ರೆ ದೇವರನ್ನು ನೋಡಬೇಕು ಅಂತ ಅರ್ಥ. ಆತ್ಮಾವ ಅರೇ ದ್ರಷ್ಟವ್ಯ. ಯಾಜ್ಞವಲ್ಕ್ಯರು ತನ್ನ ಮಡದಿಗೆ ಹೇಳ್ತಾರೆ, ಅಮ್ಮ ಅಲ್ಲಿ ಏನಾಯ್ತು ಅಂತಂದ್ರೆ, 2 ಹೆಂಡತಿಯವರಿಗೆ, ಯಾಜ್ಞವಲ್ಕ್ಯರಿಗೆ 2 ಹೆಂಡತಿಯಲ್ಲಿ ಆ ಹೆಣ್ಮಕ್ಕಳು ಬಂದು ಕೇಳ್ತಾರೆ, ರೀ ನಮಗೆ ಸಂಪತ್ತನ್ನು ಕೊಡಿ. ಆಯಿತು ಅಂತ ಹೇಳಿ, ನನ್ನ ಆಸ್ತಿ ಅರ್ಧ ನಿನಗೆ, ಅರ್ಧ ನಿನಗೆ. ಆಗ ಅವಳು ಮೈತ್ರಿ ಕೇಳ್ತಾಳೆ, ನೋಡಿ ನೀವು ಆಸ್ತಿಯನ್ನು ಕೊಟ್ಟರೆ ಇದರಿಂದ ನಿಮ್ಮೊಟ್ಟಿಗೆ ನಾನೂ ಮೋಕ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈ ಆಸ್ತಿ ಇಟ್ಕೊಂಡ್ರೆ ಅಲ್ಲಿ ನಿನಗೆ ಪ್ರವೇಶ ಇಲ್ಲ. ಅಲ್ಲಿ ಪ್ರವೇಶ ಬರಬೇಕಾದ್ರೆ ಈ ಆಧಾರ ಕಾರ್ಡ್ ಆಧಾರ ಆಗುವುದಿಲ್ಲ. ಇದು ಅನಾಧಾರ, ಬೇರೆ ಆಧಾರ ಕಾರ್ಡ್ ಬೇಕದು. ಯಾವುದದು ಅಂತ ಕೇಳಿದಾಗ ಅವಳನ್ನು ಕೂಡಿಸಿ, ಅರೇ ಖುಷಿಯಾಗುತ್ತೆ ಅವರಿಗೆ ಹೆಂಡತಿಯ ಬಗ್ಗೆ. ಈ ಹೆಂಡತಿ ನನ್ನ ಆಸ್ತಿ ಪಾಸ್ತಿಯಲ್ಲಿ ಪಾಲು ಕೇಳುವವಳಲ್ಲ, ನನ್ನ ಅಧ್ಯಾತ್ಮದಲ್ಲಿ ಪಾಲು ಕೇಳುವವಳು ಅಂತ ಖುಷಿಯಾಗಿ, ಅರೇ ಆತ್ಮಾವ ಅರೇ ದ್ರಷ್ಟವ್ಯ, ದೇವರನ್ನು ನಿನಗೆ ತೋರಿಸ್ತೇನೆ ಅಂತ ಹೆಂಡತಿಗೆ ದೇವರನ್ನು ತೋರಿಸಿದವರು ಯಾಜ್ಞವಲ್ಕ್ಯರು ಅಂತ ಉಪನಿಷತ್ತು ಹೇಳುತ್ತೆ. ಹೇಗೆ ದೇವರನ್ನು ನೋಡಬೇಕು ಅಂತ ಹೇಳುವಾಗ, ಆತ್ಮಾವ ಅರೇ, ಆತ್ಮ ಅಂದ್ರೆ ಜೀವ ಅಂತ ಅರ್ಥ ಅಲ್ಲ, ಆತ್ಮ ಅಂದ್ರೆ ದೇವರು ಅಂತ ಅರ್ಥ. ದೇವರನ್ನು ನೋಡಬೇಕು, ಅದಕ್ಕೆ ಶ್ರವಣ ಮಾಡು, ಮನನ ಮಾಡು, ಧ್ಯಾನ ಮಾಡು ಅಂತ ಬೋಧನೆ ಮಾಡ್ತಾರೆ. ಕುಮತಿಂ ಅಹರತ್ ಆತ್ಮವಿದ್ಯೆಯ. ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ, ಸರ್ವೋತ್ತಮನಾದ ದೇವರು. ಆತ್ಮವಿದ್ಯೆಯಿಂದ ಅಂತಂದ್ರೆ ಭಗವಂತನ ಜ್ಞಾನದಿಂದ ಅವನ ವಿಪರೀತ ಜ್ಞಾನವನ್ನು ಪರಿಹಾರ ಮಾಡಿದ. ಅಂದ್ರೆ ದೇವರ ಜ್ಞಾನವನ್ನು ಮೂಡಿಸಿದ. ಎಂತಹ ಪ್ರಸಂಗ ನೋಡಿ, ಎಲ್ಲಿ ನೋಡಿದ್ರು ಗಲಾಟೆ, ಎಲ್ಲಿ ನೋಡಿದ್ರು ಶಬ್ದಗಳು, ಶಂಖ ಊದುವುದು, ತಮಟೆ ಬಾರಿಸುವುದು, ಜಾಗಟೆ ಬಾರಿಸುವುದು, ಡೊಳ್ಳು ಬಾರಿಸುವುದು. ಒಂದು ಉತ್ಸವಕ್ಕೆ ಹೋಗ್ತೀರಿ ಅಂತಿಟ್ಟುಕೊಳ್ಳಿ. ಆ ಉತ್ಸವಕ್ಕೆ ಹೋದಾಗ ಗುರುಗಳ ಜೊತೆಗೆ ನೀವು ಹೋದ್ರಿ ಅಂತಿಟ್ಟುಕೊಳ್ಳಿ. ಅದರ ಮಧ್ಯದಲ್ಲಿ ಗುರುಗಳಿಗೆ ಪಾಠ ಹೇಳಿ ಇಂಥ ಯಾವ ಶಿಷ್ಯ ಆದರೂ ಕೇಳ್ತಾನೆ. ಡನಾಡನಾದ ಚೆಂಡೆ ಬಾರಿಸ್ತಾರೆ, ಪಟಾಕಿ ಬಿಡ್ತಾರೆ, ಸುಡುಮದ್ದು ಸುಡ್ತಾರೆ. ಗಲಾಟೆಯ ಮಧ್ಯದಲ್ಲಿ ಎಲ್ಲಿಯಾದರೂ ಒಂದು ಪಾಠ ಹೇಳಲಿಕ್ಕೆ ಸಾಧ್ಯನಾ? ನಮ್ಮ ದೇವರು ಕೃಷ್ಣ ಅರ್ಜುನನ ಈ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಂತೂ ಆ ರಣರಂಗದ ಮಧ್ಯದಲ್ಲಿ ಅಂತ ಸಾಮರ್ಥ್ಯ. ನಮ್ಮ ಗುರುಗಳು, ಜಗದ್ಗುರುಗಳು ಶ್ರೀಮಧ್ವಾಚಾರ್ಯರು ಈ ಗ್ರಹಣ ಕಾಲದಲ್ಲಿ ಸಮುದ್ರ ಸ್ನಾನಕ್ಕೆ ಅಂತ ಶಿಷ್ಯರನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸಮುದ್ರ ಸ್ನಾನ ಮಾಡಲು ಅದರ ಮಧ್ಯದಲ್ಲಿ ತುಂಬ ಹೊತ್ತು ಇತ್ತು. ಆಗ ಎಲ್ಲರನ್ನು ಕೂಡಿಸಿ ಉಪನಿಷತ್ತು ಪ್ರವಚನ ಮಾಡಿದರು. ಅದನ್ನು ಶ್ರೀ ಮಧ್ವದೇವಿ ಹೇಳುತ್ತೆ. ಹೌದಾ, ಸಮುದ್ರದ ಪಕ್ಕದಲ್ಲಿ ಆಚಾರ್ಯರು ಪ್ರವಚನ ಮಾಡಿದರು, ಭಾರಿ ವಿಶೇಷ ಆಯಿತು. ಅಷ್ಟೇ ನಾವು ಹೇಳುತ್ತೇವೆ. ಒಂದು ಸಲ ನೆನಪಿಸಿಕೊಳ್ಳಿ, ಸಮುದ್ರ ತೀರ ಅಂದರೆ ಹೇಗಿರ್ತದೆ?
ನೀವು ಸಮುದ್ರದ ಪಕ್ಕದಲ್ಲೇ ಇರುವವರು, ಬೀಚಿನ ಮಧ್ಯದಲ್ಲೇ ಇರುವವರು. ಅದರ ತೀರದಲ್ಲಿ ಇದ್ದರೆ ಆ ಸಮುದ್ರದ ಘೋಷ ಹೇಗಿರ್ತದೆ, ಅದರ ತೆರೆ ಬರುವಾಗ, ಅದು ಅಪ್ಪಳಿಸಿಕೊಂಡು ಬರುವಾಗ ಅದರ ಶಬ್ದ ಅದು ಎಷ್ಟು ಜೋರಾಗಿರ್ತದೆ. ಅದು ಗ್ರಹಣ ಕಾಲ, ಪರ್ವಕಾಲ ಅಂತಂದ್ರೆ ಅದು ಬರ್ತಾ ಇರ್ತದೆ, ನೀರು ಉಕ್ಕೇರಿ ಹರಿದು ಬರ್ತದೆ. ಆ ಸಮುದ್ರದ ಆರ್ಭಟದ ಮಧ್ಯದಲ್ಲಿಯೂ ಕೂಡ ಮೈಕ್ ಇಲ್ಲದೆ ಅಷ್ಟೂ ಸಾವಿರಾರು ಜನರಿಗೆ ಪಾಠ ಹೇಳಿದ ಗುರುಗಳು ಜಗದ್ಗುರು ಮಧ್ವಾಚಾರ್ಯರು. ಅಂದರೆ ಆ ಗಲಾಟೆಯ ಮಧ್ಯದಲ್ಲಿ ಅದನ್ನು ಮೀರಿ ನಿಂತ ಮಧುರವಾದ ಕಂಠ ಶ್ರೀಮದಾಚಾರ್ಯರದ್ದು. ಅಷ್ಟೂ ಶಿಷ್ಯರನ್ನು ಕೇಳಿಸಿ ಐತರೇಯ ಉಪನಿಷತ್ತನ್ನು ಪ್ರವಚನ ಮಾಡಿಸಿ ತಯಾರು ಮಾಡಿದವರು ಆಚಾರ್ಯರು. ಅವರಿಗೆ ಸ್ಫೂರ್ತಿಯಲ್ಲಿಂದ ಭೀಮನಾಗಿದ್ದಾಗ ಅರ್ಜುನನಿಗೆ, ತಮ್ಮನಿಗೆ ಕೃಷ್ಣ ಹೇಳಿದ ಪಾಠದ ಸ್ಫೂರ್ತಿ ನಮ್ಮ ಆಚಾರ್ಯರಿಗೆ ಇತ್ತು. ಹಾಗಾಗಿ ಅದನ್ನು ಪ್ರವಚನವನ್ನು ಮಾಡಿದರು. ಕೃಷ್ಣ ಅರ್ಜುನನ್ ತಿದ್ದಿದ ಕುಮತಿಂ ಅಹರತ್. ಹೇಗೆ? ಆತ್ಮವಿದ್ಯೆಯ, ಆತ್ಮವಿದ್ಯೆ ಅಂತಂದರೆ, ಆತ್ಮ ಅಂತಂದರೆ ಸರ್ವೋತ್ತಮನಾದ ಭಗವಂತ. ಆತ್ಮಶಬ್ದಕ್ಕೆ ಯಚ್ಚಾಪ್ನೋತಿ ಯದಾ ದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾತ್ ಆತ್ಮೇತಿ ಬಣ್ಯತೆ. ಆತ್ಮ ಅಂದರೆ ಏನು ಅಂತ ಮಹಾಭಾರತ ಹೇಳಿದೆ. ಸಕಲ ಗುಣ ಪರಿಪೂರ್ಣ. ಯಚ್ಚ ಆಪ್ನೋತಿ ಸಕಲಾನ್ ಗುಣಾನ್ ಆಪ್ನೋತಿ, ಅದು ಆತ್ಮ. ಯಚ್ಚ ಅತ್ತಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ, ಎಲ್ಲರೂ ಕೊಟ್ಟದನ್ನೂ ತಿಂತಾನೆ. ಯಚ್ಚಾತ್ತಿ ವಿಷಯಾನಿಹ. ನಾವು ದೇವರ ಹತ್ರ ಕೊಂಡೋಗಿ ಕೊಟ್ಟರೆ, ಸ್ವಾಮಿ ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿದ್ರೆ, ಅದೆಲ್ಲಿ ಮಾಡಿದ್ದು, ಅದು ದೇವರು ನೋಡೋದಿಲ್ಲ. ಅದು ಎಣ್ಣೆ ಹಾಕಿದ್ಯಾ, ಮೆಣಸು ಹಾಕಿದ್ಯಾ, ಏನು ನೋಡೋದಿಲ್ಲ ಅಂತ. ಇದು ವಸ್ತ್ರ ಉಡಿ ಇದನ್ನು ಹೇಗೆ ಉಡಬೇಕು ನಾವು? ಅದನ್ನು ಕೃಷ್ಣ ನಿಮ್ಮ ಹತ್ರ ಕೇಳಲೇ ಇಲ್ಲ. ನಮ್ಮ ಧರ್ಮದೇವರು ನೀವು ಅದನ್ನು ಸಮರ್ಪಣೆ ಮಾಡಿದರೆ, ನೀವು ವಸ್ತ್ರ ಅಂತ ನೀವು ಕೊಟ್ಟರೆ ಪ್ರೀತಿಯಿಂದ ಪೀತಾಂಬರ ಅಂತ ಅದನ್ನು ಒಂದು ತಿಂಗಳದನ್ನು ಕೊಡ್ತಾನೆ ದೇವರು. ಅತ್ತಿ, ನಾವು ಏನು ಕೊಡ್ತೇವೆ, ಹತ್ತಿಯನ್ನು ಕೊಟ್ಟರೆ ಅತ್ತಿ, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಅತ್ತೀತಿ ಆತ್ಮ ಅಂತ ಮಹಾಭಾರತ ವ್ಯಾಖ್ಯಾನ ಮಾಡಿದೆ. ಭೀಷ್ಮರು ಹೇಳ್ತಾರೆ, ಆತ್ಮವಿದ್ಯೆಯ, ಭಗವಂತ ಸರ್ವೋತ್ತಮ ಎನ್ನುವಂತಹ ಆ ಜ್ಞಾನವನ್ನು ಅವನಿಗೆ ಮೂಡಿಸಿದ. ಅರ್ಜುನಿಗೆ ಏನು ಭ್ರಮೆ ಇತ್ತು? ಯುದ್ಧದಲ್ಲಿ ನಾನು ಮಾಡ್ತೇನೆ ಯುದ್ಧ, ನಾನು ಕೊಲ್ಲುವವ, ಅಯ್ಯೋ ದ್ರೋಣನನ್ನು ಕೊಂದರೆ ಗುರುಗಳನ್ನು ಕೊಂದ ಪಾಪ ನನಗೆ ಬರ್ತದೆ, ಗುರುಹತ್ಯಾ ದೋಷ ಬರ್ತದೆ. ಭೀಷ್ಮರನ್ನು ಕೊಂದರೆ ನಮ್ಮ ತಂದೆಯನ್ನು, ಅಜ್ಜನನ್ನು ಕೊಂದ ಪಾಪ ಬರ್ತದೆ, ಅಯ್ಯೋ ಬೇಡ ಯುದ್ಧ ಅಂತ ಹೇಳಿದಾಗ ಕೃಷ್ಣ ಹೇಳಿದ, ಅರ್ಜುನ ನೀನು ಯಾರು ಕೊಲ್ಲಿಕ್ಕೆ? ಯಾರು ಸೃಷ್ಟಿ ಮಾಡಿದ ಅವನು ಕೊಲ್ಲಬೇಕು. ಸೃಷ್ಟಿ ಮಾಡಿದ್ದಾರೆ ನೀನ ಅಲ್ಲ. ಮತ್ತೆ ಯಾರು ಸೃಷ್ಟಿ ಮಾಡಿದ್ದು? ಆ ಭಗವಂತ. ಸಂಹಾರ ಮಾಡೋದು ಯಾರು? ಭಗವಂತನೇ ಸಂಹಾರ ಮಾಡೋದು. ಯಾರು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿರ್ತಾನೆ ಅವನೇ ಕೊಲ್ಲಬೇಕು ಅಷ್ಟೇ ಹೊರತು ನಮಗೆ ಕೊಲ್ಲುವ ಶಕ್ತಿ ಇಲ್ಲ. ನೋಡಿ, ಯಾರೋ ಒಬ್ಬ ರಾಜಕೀಯದವನು ಕೊಲ್ಲಬೇಕು ಅಂತ ಬಂದೂಕು ಪ್ರಯೋಗ ಮಾಡಿದ್ರು, ಕೊಲ್ಲಿಕ್ಕೆ ಯಾರನ್ನೋ ಕೊಂದ. ನಾನು ಇವರನ್ನು ಕೊಲ್ಲಬೇಕು ಅಂತ ಹೊರಟ್ರೆ ಅವರು ಸಾಯ್ತಾನೆ. ನಮ್ಮ ದೇವರು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಎಂತೆಂಥ ರೋಗಗಳು ಬಂದಿರ್ತದೆ. ಅದು ಹಾರ್ಟ್ ರೋಗ ಬಂತು, ಹಾರ್ಟ್ ಅಟ್ಯಾಕ್ ಆಯಿತು, ಕಿಡ್ನಿ ಫೇಲ್ಯೂರ್ ಆಯಿತು, ಕ್ಯಾನ್ಸರ್ ಅಂತ ಹೇಳಿದರು. ಇನ್ನೂ ಚೆನ್ನಾಗಿ ಬದುಕಿದ್ದಾರ್ರಿ ಅಂತ ಹೇಳ್ತಾರೆ. ಕೊಲ್ಲುವುದು ರೋಗ ಅಲ್ಲ, ಕೊಲ್ಲುವುದು ಭಗವಂತ. ಏನೇ ರೋಗ ಬರಲಿ, ಏನೇ ಶತ್ರುಗಳು ಬರಲಿ, ಭಗವಂತ ಬದುಕಿಸಬೇಕು ಅಂತ ಸಂಕಲ್ಪ ಮಾಡಿದರೆ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದ. ಆತ್ಮವಿದ್ಯೆಯ ಅಂತ ಹೇಳಿದ. ಕೊಲ್ಲುವವ ಯಾರು? ಅರ್ಜುನ ನೀನಲ್ಲ. ನಾಯಂ ಹಂತಿ ನಹನ್ಯತೆ. ನೀನು ಕೊಲ್ಲುವವನೂ ಅಲ್ಲ, ಭೀಷ್ಮ ಸಾಯಲ್ಪಡುವವನೂ ಅಲ್ಲ. ಹಾಗಾಗಿ ಕೊಲ್ಲುವವ ಯಾರು? ನಾನು ಕೊಲ್ಲುವವ. ನಾನು ಯಾರನ್ನು ಸಾಯಬೇಕು, ಯಾವಾಗ ಸಾಯಬೇಕು ಅಂತ ತೀರ್ಮಾನ ಮಾಡಿರ್ತೇನೆ ಆವಾಗ ಕೊಲ್ಲುದು. ಭೀಷ್ಮ 10 ದಿನದಲ್ಲಿ ಸಾಯಲಿಲ್ಲ, ಇನ್ನೂ ಬದುಕಿದ್ದಾನೆ. ಯಾಕೆಂದ್ರೆ ಬದುಕಲಿ ಅಂತ ಬಿಟ್ಟಿದ್ದೇನೆ. ಅವತ್ತೇ ಸಾಯ್ತಿದ್ದ, ಸಾಯಲಿಲ್ಲ, ಇಲ್ಲಿವರೆಗೆ ಬದುಕಿಸಿದ್ದೇನೆ. ಯಾಕೆ ಅಂತಂದ್ರೆ ಇದನ್ನು ಬೋಧನೆ ಮಾಡಲಿಕ್ಕೋಸ್ಕರವಾಗಿ, ಪಾಂಡವರಿಗೆ ಇದು ಧರ್ಮ, ಇದು ಅಧರ್ಮ ಅಲ್ಲ, ನಾವು ಮಾಡಿದ್ದು ಸರಿಯಾಗಿದೆ ಅಂತ ತೀರ್ಮಾನ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿವರೆಗೆ ನಾವು ಬದುಕಿಸಿದ್ದು. ಹಾಗಾಗಿ ಇದೊಂದು ಅವನಿಗೆ ಪ್ರಿಯಾದ ಪಾಠ, ಜ್ಞಾನ ಇದು. ಹಾಗಾಗಿ ದೇವರು ಯಾರನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ದೇವರು ಕೊಲ್ಲುವುದು ಹೊರತು ಅರ್ಜುನ ನೀನು ಕೊಲ್ಲುವವ ಅಲ್ಲ. ಆತ್ಮವಿದ್ಯೆಯ, ಭಗವಂತನ ಜ್ಞಾನವನ್ನು ಕೊಟ್ಟು ಅವನ ಕುಮತಿ ವಿಪರೀತ ಜ್ಞಾನವನ್ನು ಅಹರತ್. ಯಹ ಅಹರತ್, ಯಾರು ವಿಪರೀತ ಜ್ಞಾನವನ್ನು ಪರಿಹಾರ ಮಾಡಿದ್ನೋ ಅಂತಹ ಕೃಷ್ಣ ಅವರಲ್ಲಿ ನನಗೆ ಭಕ್ತಿ ಬರಲಿ ಅಂತ ಭೀಷ್ಮರು ಪ್ರಾರ್ಥನೆ ಮಾಡಿದ್ದಾರೆ. ಚರಣ ರತಿ ಪರಮಸ್ಯ ತಸ್ಯ ಮೇಸ್ತು, ಕೊನೆಯ ನುಡಿಯದು. ಅಂತಹ ಕೃಷ್ಣನ
ಚರಣರತಿ ನನಗೆ ಬರಲಿ. ಪರಮಸ್ಯ ಅವನಿಗೇನು ಅಂತಂದ್ರೆ ಪರಮಸ್ಯ ಅವನು ಸುಪ್ರೀಂ ಅಂತ ಹೇಳ್ತಾರೆ ಭೀಷ್ಮರು. ಅವನಿಗಿಂತ ಮಿಗಿಲಾದದ್ದು ಯಾರೂ ಇಲ್ಲ, ಅವನು ಪರಮ. ನಮ್ಮೆಲ್ಲ ಕೆಟ್ಟ ಉಪಾಸನೆಗಳಿವೆ, ನಾನೇ ದೇವರು ಅಂತ ಉಪಾಸನೆ ಇದೆ, ಭಾರಿ ಖುಷಿ ನಮಗೆ. ಯಾರೋ ಒಬ್ರು ಹೇಳಿದ್ರು ಶ್ರೀ ತತ್ವಸಿ, ಅವ್ರ ಹೆಸರೇ ಇಟ್ಟಿದ್ದು. ಏನ್ ಮಾರ ಅದು? ನಾನೇ ದೇವರು. ಅಲ್ಲಪ್ಪ, ನೀನು ದೇವರಲ್ಲ, ನೀನು ದೆವ್ವ ಅಷ್ಟೇ ಅಂತ ನಾನು ಹೇಳಿದೆ. ನಾನು ಹೇಗೆ ದೇವರಾಗಲಿಕ್ಕೆ ಸಾಧ್ಯ? ನಾನೇ ದೇವರು ಅಂತ ಅದು ಭ್ರಮೆ, ವಿಪರೀತ ಜ್ಞಾನ. ನಾನು ದೇವರಾಗಿದ್ರೆ ನಾನು ಹೀಗಿರ್ತಿದ್ನ, ನನಗಿಲ್ಲ ಅಳುವ ಸ್ಥಿತಿ ನನಗಿತ್ತ. ನಾನು ದೇವರಾಗಿದ್ರೆ ಇಡೀ ಜಗತ್ತು ನನ್ನ ಕೈಯಲ್ಲಿ ಇರಬೇಕಾಗಿತ್ತು. 2ನೇ ವರ್ಷ, 2 ವರ್ಷವೂ ಬಂದು ಸತ್ಯಮೂರ್ತಿ ಆಚಾರ್ಯರು ರಾಘವೇಂದ್ರಾಚಾರ್ಯ ಬಂದು ಇಲ್ಲಿ ಬಂದು ನಡೆಸಿಕೊಟ್ರು. ಅವರಿಗೆ ಸ್ವಾಮಿಗಳಿಗೆ ಇಂದ ಕ್ರಿಯೆ ಮಾಡಕ್ಕೆ ಕೇಳಿ. ಮಾಡಿದ್ರೆ ಮಕ್ಕಳು ಇಲ್ಲಿ ಬಂದು ಅಂತ ಹೇಳಿ. जय कृष्णा गुरुराज. जय कृष्णा गुरुराज. विजय कृष्ण. अर्जुन राघव. विक्रम.
ರೇಣುಕಾ ಗುರುರಾಜ್. ರೇಣುಕಾ ಗುರುರಾಜ್ ಅವರೆಲ್ಲ ಮಕ್ಕಳು ಸರ್ಟಿಫಿಕೇಟ್ ತಗೊಂಡು ಮಕ್ಕಳೆಲ್ಲ ಬಂದ್ರಿ. ಆಯ್ತು. ಆಯ್ತು. ಕಮಲಾಲಯ ಹೀಲಯ ಧೃತಭೂಧರ ಮೃಗರೋತ ಸರ್ವನೋತರ ಮಧ್ವಮಾನಸ ಪದ್ಮಭಾನುರಮಸ್ಮರ ಪ್ರತಿಮಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಷಣ್ಮುಖಂ ಕರುಣೋನ್ಮುಖಂ ಹೃತ್ಯಕಂಬು ಸಮಾನಕಂದರನಾಕ್ಷಯಂ ದುರಿದಕ್ಷಯಂ ಶೈತ್ಯಸಂಸುದಯೌರ್ಯಪೀಡವೃತಾಲಯಂ ಹರಿಮಾಲಯಂ ಸಂಹೃದಾದಿಷು ಶೋಭಿಪಾಣಿಯುಗೇನ ಸಂಶುಭಿತೈನ ತುಂಗಮಾಲ್ಯಮಣೀಂದ್ರಹಾರ ಸರೋರಸಂ ಕಲನೇರಸಂ ಮಂಗಳಪ್ರದಮಂತನಾಮ ವಿರಾಜಿತಂ ಭಜತಾಜಿತಂ तं नृदेवरौप्यपीठकृतालयं हरिमालयं वीनरम्यतमूदरं भजते मनः शुभरे मनः स्वानुभावनिदर्शनायतिसङ्गमदिशन्तमम् आनतोऽस्मि विराजुन प्रियसारकं कलमादकं वीणतोषितरौप्यपीठकृतालयं हरिमालयं ಭಯಂಕರ ಘೋರವತಾರ ಅಘೋರ ವದನ ಅಘೋರ ಧ್ವನಿಗಳ ಸಂಭಯಂಕರ ಶೂರದಕ್ಷದ ಲೋಕ ಕಾರಣ ಓದುವ ಹಿಡಿದು ಭುವನ ಸಾಗರದೊಡೆಯ ಆಲೋದ್ರ ನಾಮ ವಿಜಯ ವಿಠಲ ನರಸಿಂಹ ವೀರರ ಸಾಗೃತ ಕಾರುಣ್ಯ ಪಾಂಗ ಮಗುವಿನ ರಕ್ಷಸನು ಹಗಲಿರಲು ಬಿಡದೆ ಹಗಲಿಂದಲೇ ಕಣ್ಣದ ಮನವಿ ಗಗನ ಮಿಗಿಲಾದ ಹಗಲಿನ ಪಾದದಲ್ಲಿ ನಡೆದೋಗದು ಸಾವು ಮಗಳು ಕಣ್ಣಲ್ಲಿರಲು ಹೇ ಜಗದ ಬಲಪಣೆ ಸುಜ್ಞಾನಾದಿಗಣೆ ಕೆಲವನ ವಂದಿಗಣೆ ಹೊಗಳಿದ ಭಗವಾನ ತಗಲಿದ ಬಲನಿಗೂ ಮಿರಕೂ ಬುದ್ಧಿಗಳು ಯುಗ ಯುಗದೋಳು ಲಕ್ಷ್ಮೀ ವಾಸುದೇವನ್. ಎಲ್ಲರೂ ಒಳ್ಳೆ ಕರಘೋಷ ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಮಂಜುಳಾ ರೇಣುಕಾ ಗುರುರಾಜನ್. ಶ್ರೀಮತಿ ನಾಗಧ್ವನಿ ಉಪೇಂದ್ರನ್ ಅವರು.
ಉಮಾ ಅವರು, ಶ್ರೀಮತಿ ಭುವನೇಶ್ವರಿ ಅವರು, ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಶ್ರೀಮತಿ ರೇಖಾ, ಶ್ರೀಮತಿ ಮಂಜುಳಾ ಅವರು ಬರಲಿಲ್ಲ, ಆದ ಕಾರಣಕ್ಕೆ ಅವರ ಪರವಾಗಿ ಭುವನೇಶ್ವರಿ ಅವರು ತಗೋಬೇಕು. ಶ್ರೀಮತಿ ಮಂಜುಳಾ ಅವರು, ಶ್ರೀಮತಿ ರೇಣುಕಾ ಅವರು, ಶ್ರೀಮತಿ ಸಂಧ್ಯಾ ಅವರು ಮುಂದೆ ಬರಬೇಕು. ಶ್ರೀಮತಿ ಸಂಧ್ಯಾ ಅವರು ಬರಲಿಲ್ಲ, ಆದ ಕಾರಣಕ್ಕೆ ಅವರ ಪರವಾಗಿ ಮತ್ತೊಬ್ಬರು ಬಂದು ತಗೊಂಡರು. ಅವರ ಮನೆಯವರು ಶ್ರೀಮತಿ ಸಂಧ್ಯಾ ಅವರ ಪರವಾಗಿ ತಗೊಂಡಾರೆ. ಎಲ್ಲರೂ ಕರಘೋಷವನ್ನು ಕೊಡಬೇಕು. ಮುಂದೆ ಯಾರ ಹೆಸರಾದ್ರೂ ಬರಲಿಲ್ಲ ಅಂದ್ರೆ ಅವರು ಮುಂದೆ ಬಂದು ತಗೋಬೇಕು ಅಂತ ಕೇಳ್ಕೊತೇವೆ. ಕುಮಾರಿ ಸರೋಜಾ ಎಲ್ಲಿದ್ದಾರೋ ಅವ್ರು ಮುಂದೆ ಬರಬೇಕು. ಕುಮಾರಿ ಸರೋಜಾ ಅವರು ಬರಲಿಲ್ಲ, ಆದ ಕಾರಣಕ್ಕೆ ಕೌಶಿಕ್ ಅವರು ಸರೋಜಾ ಪರವಾಗಿ ತಗೋತಾರೆ. ಶ್ರೀವರ್ಷಿಣಿ ಅವರು, ಕುಮಾರಿ ಶ್ರೀವರ್ಷಿಣಿ, ವಿ ಸುದರ್ಶನ್, ಎಲ್ಲ ಹೆಂಗಸರ ಜೊತೆ ಫೋಟೋ ಇದೆಯಾ? ಫೋಟೋ ಇದೆಯಾ? ಸರ್ಟಿಫಿಕೇಟ್ ತಗೊಂಡವರು ದಯವಿಟ್ಟು ಕೂಡಬೇಕು ಅಂತ ಕೇಳ್ಕೋತೇವೆ. ಸರೋಜಂಬ ಬ್ರದರ್ ಬಂದಿದ್ದಾರೆ, ಅವ್ರು ಎಲ್ಲರೂ ಕೂತ್ಕೋಬೇಕು ಅಂತ ಪ್ರಾರ್ಥನೆ ಮಾಡುತ್ತೇವೆ. ಸರ್ಟಿಫಿಕೇಟ್ ಕೊಡಲಾಯಿತು. ಈ ವರ್ಷವೂ ಕೂಡ ಶ್ರೀಪಾದಗಳವರಿಂದಾಗಿ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಜೊತೆಗೆ ಬಲವಂತರಾಕ್ಷತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಶ್ರೀಪಾದಗಳವರಿಂದಲೇ ಪ್ರತಿ ವರ್ಷ ಕೊಡಬೇಕು ಅಂತ ಚಿಂತನೆ ಮಾಡಿ ಕೊಡ್ತಾ ಇರೋ ಉದ್ದೇಶ ಏನಂತಂದ್ರೆ, ಗುರುಗಳ ಮೂಲಕವಾಗಿ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದಾಗ ವಿದ್ಯೆ ಅನಂತವಾಗಿ ಬೆಳೀತಾ ಇರುತ್ತಂತೆ ಮುಂದೆ. ಹಾಗೆ ಪ್ರತಿ ವರ್ಷವೂ ಕೂಡ 3 ವರ್ಷ, 5 ವರ್ಷ, 7 ವರ್ಷ ಅಂತ ಮುಗಿಯದೇನೆ ವಿದ್ಯೆ ಕಲೀಲಿಕ್ಕೆ ಎಷ್ಟು ಬೇಕಾದಷ್ಟು ಇದೆ. ಅದರಿಂದ ಆ ಗುರುಗಳ ಅನುಗ್ರಹದಿಂದಾಗಿ ಇನ್ನಷ್ಟು ಪ್ರತಿ ವರ್ಷಗಳು ಕೂಡ ನೀವು ನಿಮ್ಮ ಜೊತೆ ನರಸಿಂಹನೆ ದಯ ಪರವರನೆ ಭಯನೇ ವರಣ ನಿರ್ಗುಣ ಸಾರಿದ ವರ ಸಂಸಾರ ವೃಕ್ಷದ ಮೂಲ ಬೆಳೆಸಿದೇಳುವ ಬಿರುದು ಭಯಕರ ಘೋರವತರ ಕರಣ ಮದನ ಅಘೋರ ದುರಿತ ಸಂಹಾರಮಯಕರ ಕ್ರೂರ ದೈತ್ಯರ ಶೋಕ ಕಾರಣವುದು ಭವೈಗಳು ಭುವನ ಸಾಗರಗಳ ಆರುದ್ರ ನಾಮ ವಿಜಯ ವಿಠಲ ನರಸಿಂಹ ವೀರರ ಸಾತುಂಗ ಕಾರುಣ್ಯ ಪಾಂಗ ಮಗುವಿನ ರಕ್ಕರೆಯಾಗಿ ಅಂಬರಿಂದ ಪುರಮಟ್ಟ ಗುಡಿ ಗೂಡಿಸುತ್ತ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಚೀಲಿ ಒಬ್ಬಿಡುತ್ತಲಿ ಲಂಘಿಸಿ ಹಿಡಿದು ರಕ್ಕ ಸಣ್ಣ ಕೆಡಗಿ ಮಡಿಯ ತುಡುಕಿ ತೊಡೆಯ ಮೇಲೆ ದಿಸಿಗೆ ರೊಡಲ ಗುರುಗುರಿಂದ ಪಡಮರ ಕಡಲ ಕಡಿಯ ಧರಣಿಯ ನೋಡಿ ಕಡುಕೋಪದ
ಧಾಮ ಮಧ್ವನಾಮ ಆವಕಚ್ಚಪ ರೂಪದಿಂದ ನಂಡೋದಕ ಕೋವಿದರಿಸಿದ ಶೇಷ ಮೂರುತಿಯನು ಆವವನ ಬಲಿ ಬಿಡಿದು ಹರಿಯ ಸುರರೈದು ಬರುವ ವಾಯು ನಮ್ಮ ಕುಲಗುರುರಾಯನು ಆವವನು ದೇಹದೊಳಗಿರಲು ಹರಿಯಲಸಿದ ಆವವನು ತೊಳಗೆ ಹರಿತ ಕೊಲಗುವ मायान्तरायाश्च भाग्यालक्ष्मी मणिना सह प्रातर्भूतोऽस्मिन् कीर्तिवृद्धिं ददातु मे श्रीवासामलां ज्येष्ठामलक्ष्मीर्नाशयाम्यहम् अवोदिनसमृद्धिं च सर्वाण्यर्णसमे गृहात् नित्यपुष्टाङ्गरीषिणी ईश्वरी सर्वभूतानां तामिहोपक्वये श्रियम् मनसः काममाकोतिं वाचः सत्यमशीमहि सूनां रूपमन्यस्य गुरिश्रीरायः कर्तमेन प्रजाभूतामरं श्रियं वासय मे कुले आर्द्रां पुष्करणीं पुष्टिं सुवर्णां मे मालिनीं सूर्यामिरण्मयी लक्ष्मीं जातवेदो महावः आर्द्राय कर्णी यष्टिं पिङ्गलां पद्ममालिनीं चन्द्रामिरण्मयी लक्ष्मीं जातवेदो महावः तां महावः जातवेदो लक्ष्मीर्मनपगामिनी यस्यामिरण्यं प्रमोदं गावो दास्योऽश्वान् विन्देयं पुरजानहम् यश्च विप्रयतो भूत्वा दुहुयादाद्यमन्वहम् श्रियः पञ्चदशत्वन्तः श्रीकामः सततं जपेत् अश्वदायी गोदायी धनदायी महादने धनं मे सदां देवी सर्वकामांस्तु देहि मे पुत्रपौत्रधनं धान्यम् अस्तिष्वाश्रुगमे रथम् प्रदानां भवति माता आयुष्मन्तं करोतु माम् न क्रोधो न समात्सर्यं न लोभो न समामतिः भवन्ति कृतज्ञानां भक्त्या श्रीसूक्तदापिनां चन्द्राभां लक्ष्मीमीशानां सूर्याभां श्रियमेश्वरी चन्द्रसूर्याग्निवर्णाभां श्रीमहालक्ष्मीर्मुपास्महे धनं वायुर्धनं सूर्योधनं वसुः धनमिन्द्रो बृहस्पतिर्वरुणं धनमस्तु ते वैनतेय सोमं पिबसोमं पिबतु वृत्रः सोमं धनस्य सोमिनोमख्यं ददातु सोमिनाः वर्षन्तु ते विवावर्जिनो अग्रस्य विद्युताः ओहन्त सर्ववेदान्यवब्रह्मद्विषोऽधिः पद्मानने पद्महोरो पद्माक्षे पद्मसम्भवे त्वं मां भजस्व पद्माक्षेण सौख्यं लवाम्यहम् पद्मप्रिये पद्मिनि पद्महस्ते पद्मालये पद्मदलाय दाक्षी विश्वप्रिये विष्णुमनोनुकूले तत्प्रातपद्मं मयि सन्निधत्स्व महादेव्ये च विद्महे विष्णुपत्नी च धीमहि तन्नो लक्ष्मी प्रचोदयात् सरसिजनिलये सरोजहस्ते जमृतां शुकदन्तमाल्यशोभे भगवति हरिवल्लभे मनोज्ञे त्रिभुवनबोधिकरे
या सा पद्मासनस्था विमलकटितटे पद्मभद्रा यदाक्षी गम्भीरावर्तनाभिस्तनवर्णविका शुभ्रवस्त्रोत्तरीया लक्ष्मीर्दिव्ये गजेन्द्रे मणिगणगजते स्नापिताये मकुम्बे नित्यं सा पद्महस्ता मम वसतु गृहे सर्वमाङ्गल्ययुक्ता सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी रामचंद्राय लोकानुग्रहकारिणे रावणं जगत्कर्तुम् अवतीर्णो हि भूतले ताटकावृद्धसभायते मायामृगमहाक्रोरमारीताङ्गविदारिणे नमःकवन्दसम्मर्ते शबरे कोदिताङ्गे प्राप्तशक्तिर्शक्त्याय कृतवालिउदायिते नमः कृतवते चेतं समुद्रे वर्णालये सर्वराक्षसम्मर्ते रावणप्राणहारिणे अपाराम्बोधि संसारबोधबाधाम्बुजायिते नमस्ते सर्वलोकानां सृष्टिस्थित्यन्तकारिणे नमस्ते करुणामूर्ते भक्तरक्षणदीक्षिता रङ्गे सर्वदाद्रामपालितं जगत्त्वया रक्ष रक्ष जगन्नाथवाक्यस्मान् जानकीपते जानकीं त्वां नमस्यामि सर्वपापप्रणाशिने दारिद्र्यसम्मर्ते भक्तानाम् इष्टदायिने विलेहराजतनयां राघवानन्दकारिणे ओमेर्दयितनं विद्यानमामि हृदयं शिवा ओनस्तेश्वरसम्मर्ते ओमिषद्धां सरस्वती मेघनोरमे सहस्रनाम तत्तुल्यं रामनामवरानने रामाय रामभद्राय रामचन्द्राय वेदसे रघुनाथाय नाथाय सीताय पदे नमः कपिकटकदलीनः कार्मकन्यस्तवानः क्षत्रियसैन्यः क्षत्रियेष्वग्रगण्यः जलजलस्येवो दानकेतोषे दोपलिवलिताम्रः
ಬ್ರಹ್ಮಾದಿಗಳು ಕ್ಷೀರ ಸಾಗರಕ್ಕೆ ಹೋಗಿ ಭೂಪಾರ ಹರಣವನ್ನು ಮಾಡಬೇಕಾಗಿ ಇಳೆಯಳು ಮನುಜರ ಅವತಾರವಾಗಿ ಜೋ ಜೋ ಸೂರ್ಯವಂಶಧರಾಯ ದಶರಥನುದಾನೋ ಸಂತಾನವಾಗಬೇಕೆಂದು ಚಿಂತಿಸಿದನು. ಆಶ್ರಮದಿಂದ ವಶಿಷ್ಠ ಋಷಿಗಳ ಕಳಿಸಿ ಪುತ್ರಕಾಮೇಷ್ಟಿಯಮ್ಮ ಯಜ್ಞವನ್ನು ಮಾಡಿ ಜೋ ಚೈತ್ರ ಶುದ್ಧ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ. ಸಂಭ್ರಮವಾಯಿತು ಅಯೋಧ್ಯಪುರದಲ್ಲಿ. ಅಂಬರದಿ ಭೂಮಳೆ ಸುರರು ಕನದರಲ್ಲಿ. ಜಗಕರ್ಮವ ಮಾಡಿ ಸಂತೋಷ ಪಡುತ್ತಾ ಶ್ರೀರಾಮಚಂದ್ರನೆಂಬ ಹೆಸರನ್ನು ಇಡುತ್ತಾ ನಾಲ್ಕು ದೇಹಗಳಿಂದ ವಿಸ್ತರಿಸಿ ಪೊಗಳುವ ಪುರಂದರಾಯಿತಲನ್ನ ಪಾಡಿ ತೂಗುತ್ತ ಜೋ ಲಾಲಿ ದಶರಥ ರಾಮ ಲಾಲಿ ರಘುರಾಮ ಲಾಲಿ ಸೀತಾರಾಮ ಲಾಲಿ ಜಯ ರಾಮ ಲಾಲಿ. पालयाच्युतं पालयादितपालय कामरालया लीलया धृतभूरा सुशोभिपाणि योगेन ಕೊಡ್ರಿ ಸರ್
ಿ